ಎಲ್ರಿಗೂ ನಮಸ್ಕಾರ. ನಾನು ಅಂದರೆ ಇವತ್ತು ತುಂಬ ಖುಷಿ ವಿಷಯ ಏನಂದರೆ ನಾವು ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಬರೋಕ್ಕೆ ಕಾರಣ ಒನ್ ಆಫ್ ದ ಮೂವಿ ಎಕ್ಸ್ಕ್ಯೂಸ್ ಮಿ. ನನ್ನ ಕಾಲೇಜ್ ಟೈಮಲ್ಲಿ ಹೈಯೆಸ್ಟ್ ಗೋವರ್ಧನ್ ಥಿಯೇಟ್ರಲ್ಲಿ ನೋಡಿದಂಥ ಮೂವಿ ಅದು. ನಾನು ಸೊ ಪದೇ ನೋಡ್ತಿದ್ದೆ, ಅದೇನಕ್ಕೆ ಅಂತ ಗೊತ್ತಿರಲಿಲ್ಲ. ಆ ಮೂವಿ ತುಂಬ ಅಷ್ಟು ಕಾಡಿತ್ತು. ಸೊ ನಾನು ಪ್ರೇಮ್ ಸರ್ಗೂ ಫಸ್ಟ್ ಹೇಳಿದೆ, ನಾನು ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಟ್ರೈ ಮಾಡಿದೆ, ಸಿಕ್ಕಿರಲಿಲ್ಲ. ಆಮೇಲೆ ಸಿಂಪಲ್ ಆನ್ ಸ್ಟೋರಿ ಸರ್ ನೋಡೇ ಫೋನ್ ಮಾಡಿದ್ರು ಒಂದು ದಿವಸ, ಅಲ್ಲಿಂದ ನಮ್ಮದು ಅವ್ರದ್ದು ಸಂಬಂಧ ಇತ್ತು. ಸೊ ಎವ್ರಿಡೇ ಮೀಟ್ ಮಾಡ್ತಿದ್ದ. ಈಗ ವಿಲಿಯಮ್ಸ್ ಡೇವಿಡ್ ಅವರು ನಂದು ಗತವೈಭವ ಮತ್ತು ಅವ್ರದ್ದು ಕೇಳಿ ಮಾಡ್ತಿದ್ರಿಂದ ನಾನು ವೆಯ್ಟ್ ಮಾಡ್ತಾನೇ ಇದ್ದೀನಿ. ಸೊ ಆ ಟೈಮಲ್ಲಿ ಮೀಟ್ ಮಾಡ್ಬೇಕಾದ್ರೆ ಹೇಳಿದೆ, ಸರ್ ಈ ಮೂವಿ ನೀವು ನೋಡಬೇಕು. ನಾನು ಬೇರೆ ಮೂವಿ ಯಾವುದೂ ಕರೆದಿರಲಿಲ್ಲ ಅವ್ರನ್ನ ನೋಡಿ ಅಂತ, ಬಟ್ ಈ ಪರ್ಟಿಕ್ಯುಲರ್ ಮೂವಿ ನೋಡಬೇಕು. ಯಾಕಂದರೆ ಪ್ರೇಮ್ ಸರಲ್ಲೂ ಯಾವಾಗಲೂ ಒಂದು ಎಳೆ ಗಮನಿಸ್ತೀವಿ. ಹೀರೋಯಿನ್ ಈಸಿಯಾಗಿ ಮೀಟ್ ಆಗಲ್ಲ. ಕರಿಯ ಇರ್ಬೋದು, ಜೋಗಿಲ್ ತಾಯಿ ಮಗ ಇರ್ಬೋದು, ಎಕ್ಸ್ಕ್ಯೂಸ್ ಮಿ ಲವರ್ಸ್ ಇರ್ಬೋದು, ಅಥವಾ ಪ್ರೀತಿ ಏಕೆ ಮೂಲದ ಇವರು ಇಕಪ್ ಮಾಡ್ತಿರ್ತಾರೆ, ಅವರು ಬಿಕ್ಲಿಸ್ತಿರ್ತಾರೆ, ಈಸಿಯಾಗಿ ಮೀಟ್ ಆಗಲ್ಲ. ಸೊ ಈ ಬಾಂಡಿಗೆ ಈ ಫಿಲಮಲ್ಲೂ ಇರೋದು. ಸೊ ಹೀರೋಯಿನ್ ಹುಡ್ಕೋದೇ ಕತೆ, ನೀವು ನೋಡಬೇಕು, ನಿಮ್ಗೆ ಇಷ್ಟ ಆಗುತ್ತೆ ಅಂತ ಹೇಳಿದ್ದೆ. ಸೊ ಅದಕ್ಕೋಸ್ಕರ ಅವರು ಸಂಡೇ ಇವತ್ತು ಮೀಟಿಂಗ್ ಇತ್ತು ಪಾಪ, ಆದರೂ ಅವ್ರು ನಾನು ಎಲ್ಲ 1 PM ಶೋ ಬುಕ್ ಮಾಡಿದ್ದೀವಿ ಅಂದಾಗ ಬಂದು ನೋಡಿದ್ರು. ಸೊ ನಂಗೆ ತುಂಬ ಖುಷಿ ಆಯಿತು ಅವ್ರು ನೋಡಿದ್ದು. ಅವ್ರಿಗೂ ತುಂಬ ಇಷ್ಟ ಆಯಿತು. ನಾನು ಹೇಳಿದೆ, ನೀವೇನಿದೆ ಫ್ರ್ಯಾಂಕಾಗಿ ಅದನ್ನೇ ಹೇಳಿ, ಪರವಾಗಿಲ್ಲ. ಯಾಕಂದರೆ ಎಲ್ಲರೂ ಹೇಳಿದ್ದಾರೆ, ನೀವು ಅಕಸ್ಮಾತ್ ನೆಗೆಟಿವ್ ಹೇಳಿದ್ರು ನನಗೆ ಓಕೆ ಇದೆ ಅಂತ. ಬಟ್ ಸರ್ ಫಸ್ಟ್ ಹಾಫ್ ನೋಡಿದಾಗ ಇಲ್ಲ ತುಂಬ ಚೆನ್ನಾಗಿದೆ, ಮೇ ಬಿ ಸೆಕೆಂಡ್ ಹಾಫ್ ಸ್ವಲ್ಪ ಏನಾದರೂ ಲ್ಯಾಗಿಗೆ ಇರ್ಬೋದೇನೋ ಅಂತ ಹೇಳಿದ್ರು. ಬಟ್ ಅವ್ರು ಸೆಕೆಂಡ್ ಹಾಫ್ ನೋಡಿದ್ಮೇಲೆ ಸೆಕೆಂಡ್ ಹಾಫ್ ನಂಗೆ ತುಂಬ ಇಷ್ಟ ಆಯಿತು ಅಂತ ಹೇಳಿದ್ರು. ಸೊ ಮೋರ್ ಅವ್ರ ಅಂದರೆ ಜೋಗಿ ಪ್ರೇಮ್ ಅವ್ರು ಅಂದರೆ ಗೊತ್ತು, ಮೋರ್ ಅವ್ರ ಎಮೋಷನ್ಸು. ಸೊ ಅವರಿಗೆ ಎಮೋಷನ್ಸ್ ತುಂಬ ಕನೆಕ್ಟ್ ಆಗಿದೆ ಫ್ಯಾಮಿಲಿಯಲ್ಲಿ. ಸೊ ಇಷ್ಟ ಆಗಿದೆ, ತುಂಬ ಖುಷಿಯಾಗುತ್ತೆ. ಫಸ್ಟ್ ವೀಕ್ಕಿಂತ ಸೆಕೆಂಡ್ ವೀಕ್ ಚೆನ್ನಾಗಿದೆ ನಮ್ಮದು. ಎಲ್ಲರಿಗೂ ಗೊತ್ತಿರೋ ಫಸ್ಟ್ ವೀಕ್ ಔಟ್ಸೈಡಲ್ಲಿ ಆಗಿದ್ದು, ಬಟ್ ಔಟ್ಸೈಡ್ ಏನು ನಂಗೆ ಆಗಿರಲಿಲ್ಲ. ಬಟ್ ಸೆಕೆಂಡ್ ವೀಕ್ ಎಲ್ಲೆಲ್ಲಿ ಹಾಕಿದ್ವಿ ಅಷ್ಟೂ ಆಲ್ಮೋಸ್ಟ್ ಇವತ್ತು ಬೆಂಗಳೂರು, ಮೈಸೂರು, ಶಿವಮೊಗ್ಗ, ದಾವಣಗೆರೆ ಹೌಸ್ಫುಲ್ ಹೋಗಿದೆ. ನಿನ್ನೆನೂ ಹೋಗಿತ್ತು, ಇವತ್ತು ಹೋಗಿದೆ. ಸೊ ಥರ್ಡ್ ವೀಕು ಇನ್ನೇ ಎಕ್ಸ್ಟೆನ್ಷನ್ ಆಗುತ್ತೆ ಶೋಗಳು. ಸೊ ಮಾರ್ಚ್ 8ವರೆಗೂ ನಮಗೆ ಥಿಯೇಟ್ರ್ಗಳು ತುಂಬ ಚೆನ್ನಾಗಿ ಸಿಕ್ಕಿದ್ದಾವೆ. ಮಾರ್ಚ್ 8 ಇದು ಕರ್ನಾಟಕ ದಮನಕ ರಂಗನಾಯಕ ಬರ್ತಿರೋದ್ರಿಂದ ಮೇ ಬಿ ಶೋ ಆಲ್ಟ್ರ್ ಆಗ್ಬೋದು. ಬಟ್ ಅಲ್ಲಿವರೆಗೂ ನಮಗೆ ತುಂಬ ಚೆನ್ನಾಗಿರುತ್ತೆ ಶೋಸ್ಗಳು. ಸೊ ನಿಮ್ಮ ಮೀಡಿಯಾದವ್ರು ಸಪೋರ್ಟ್ ಮಾಡಿರೋದಕ್ಕೆ, ಅಂದರೆ ಪ್ರತಿ ಟೈಮು ನಮಗೆ ಸಪೋರ್ಟಿವ್ ಆಗಿ ಬೆನ್ನೆಲುಬಾಗಿ ನಿಂತಿದ್ರೆ, ಈ ಸಿನಿಮಾ ಗೆಲ್ಲಿಸ್ಬೇಕು ಅಂತ ನಾವು ಹೆಂಗೆ ಪಣ ತೊಟ್ಟಿದ್ದೀವಿ ಹಾಗೆ ನೀವು ಪಣ ತೊಟ್ಟಿದ್ದೀರಾ. ಸೊ ನಿಮಗೆ ಥ್ಯಾಂಕ್ಸ್. ಮುನೇಗೌಡ್ರು ಏನೋ ಒಂದು ಎಕ್ಸ್ಕ್ಲೂಸಿವ್ ನ್ಯೂಸ್ ಹೇಳ್ತಾರಂತೆ, ಸೊ ಕೇಳೋಣ. ಈಗ ಇವ್ರ ಜೊತೆ ಈ ಒಂದು ಥರ ಪ್ರೇಮ ಕಥೆ ನೋಡಿದ ಮೇಲೆ ಸರ್ ಜೊತೆ ಒಂದು ಸಿನಿಮಾ ಮಾಡಬೇಕು ಅಂತೀವಿ. ನಮ್ಮ ಬ್ಯಾನರಿಂದ ಒಂದು ಸಿನಿಮಾ ದೊಡ್ಡ ಮಟ್ಟದಲ್ಲಿ ನಾವು ಮಾಡ್ತೀವಿ. ನಮ್ಮದು SVC ಫಿಲಮ್ಸ್ ಅಂತ ಹೇಳ್ಬಿಟ್ಟು ಇನ್ನೂ ಸ್ಟಾರ್ನೆಲ್ಲ ಕೂತ್ಕೊಂಡು ಮಾತಾಡಿ ಎಲ್ಲ ಆದಮೇಲೆ ನಾವು ಹೇಳ್ತೀವಿ. ಇಲ್ಲ ಏನಕ್ಕೆ ಅಂದರೆ ಸಿಂಪಲಾಗಿ ಒಂದು ಲವ್ ಸ್ಟೋರಿ ಏನಿತ್ತು ಅವಾಗ, ಯಾವುದೋ ನೆಟ್ ಇಲ್ಲ, ಒಂದೂ ಇರಲಿಲ್ಲ, ಬರೀ ಥಿಯೇಟ್ರ್ಗಳಲ್ಲಿ ಬಂದು ನೋಡಬೇಕಿತ್ತು. ಹೆಂಗೆ ಥಿಯೇಟ್ರಿಗೆ ಜನ ಬಂದರು ಆ ಟೈಮಲ್ಲಿ, ಟಿ ವಿಗಳಲ್ಲಿ ಆ್ಯಡ್ ಕೊಟ್ಟಿದ್ರು, ಏನು ಕೊಟ್ಟಿರ್ಬೋದು ಅಂತ ಗೊತ್ತಿದೆ ನಿಮಗೆ. ಆ ಥರ ಜನನ್ನ ಅಟ್ರಾಕ್ಷನ್ ಮಾಡೋ ಅವ್ರ ಕೆಪಾಸಿಟಿ ಇದೆ. ಹಂಗಾಗಿ ಅದನ್ನೆಲ್ಲ ನೋಡಿ ನಾವು ಅವ್ರ ಜೊತೆ ಮಾಡಬೇಕು ಅಂತೇಳಿ ಅನಿಸಿದೆ. ಮುಂದೆ ನಮ್ಮ ಬ್ಯಾನರಲ್ಲಿ ಇವ್ರ ಡೈರೆಕ್ಷನಲ್ಲಿ ಸಿನಿಮಾ ಮಾಡ್ತೀವಿ. ಥ್ಯಾಂಕ್ ಯು ಸರ್. ಭುವನಂ ಗಗನಂ ಪ್ರೊಡ್ಯೂಸರು.